ಹಾಯ್ ಸ್ನೇಹಿತರೆ ಹಾಗೂ ಬಂಧುಗಳೇ, ನಿಮಗೆಲ್ಲ ವಾಸು ಚಾನಲ್ಗೆ ಸ್ವಾಗತ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ತುಮಕೂರಿಗೆ ಬಂದು ತುಮಕೂರಿನ ಬಸ್ ಸ್ಟ್ಯಾಂಡನ್ನು ಓಪನ್ ಮಾಡಿದರು ಮತ್ತು ಹಲವು ಕಾರ್ಯಕ್ರಮಗಳು, ಹಲವು ಯೋಜನೆಗಳನ್ನು ಶಂಕುಸ್ಥಾಪನೆ ಮಾಡಿದರು. ಮತ್ತು ಯಾವುದೇ ಕಾರಣಕ್ಕೂ 5 ಗ್ಯಾರಂಟಿಗಳನ್ನು 5 ವರ್ಷ ತನಕ ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ ಅಂತ ಒಂದು ಹೇಳಿದರು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಿಮಗೆ ರೈತರಿಗೆ ಅಮೌಂಟು ಬಿದ್ದೈತೆ ಇಲ್ಲಂತ, ಅಂದರೆ ಬರ ಪರಿಹಾರದ್ದು ಅಮೌಂಟ್ ಬಿದ್ದೈತೆ ಇಲ್ಲವಂಥದ್ದು ಹೆಂಗೆ ಚೆಕ್ ಮಾಡ್ಕೊಬೋದು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾವು ಕ್ರೋಮಲ್ಲಿ ಹೋಗೋಣ. ಮಾಮೂಲಿ ಇದರೊಳಗೆ ಈ ಥರದ್ದೊಂದು ವೆಬ್ಸೈಟ್ ಇದೆ, ಆ ಲಿಂಕ್ ನಿಮಗೆ ಬೇಕಾದ್ರೆ ಶೇರ್ ಮಾಡ್ತೀನಿ. ಈ ವೆಬ್ಸೈಟಲ್ಲಿ ಈ ಥರ ಬರುತ್ತೆ. ಇವಾಗ ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಟಾಯಿನ್ ಸಿಸ್ಟಮ್, PM ಕಿಸಾನ್, ಫ್ರೂಟ್ ID, ಯಾವ್ಯಾವ ಡಿಸ್ಟ್ರಿಕ್ಟಿಗೆ, ನಿಮ್ಮ ತಾಲೂಕಿಗೆ ನಿಮ್ಮ ಹೆಸರು, ಅಂದರೆ ನಿಮ್ಮ ವಿಲೇಜ್ನಾಗೆ ನಿಮ್ಮ ಹೆಸರು ಇದೆಯಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು, ನಿಮ್ದು ಅಪ್ರೂವಲ್ ಆಗೈತೋ ಇಲ್ವೋ ಅಂತನ, ಯಾವುದಕ್ಕೆ 2000 ಬರ ಪರಿಹಾರಕ್ಕೆ ನಿಮ್ಮ ಹೆಸರು ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿ ಅಂತ ಬನ್ನಿ ನೋಡ್ಕೊಳ್ಳೋಣ. ಈಗ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಹೇಳಿದಾರಲ್ಲ, ಪ್ರತಿ ರೈತರಿಗೂ 2,000 ದುಡ್ಡು ಹಾಕ್ತೀನಿ ಅಂತಲ್ಲ, ಅದ್ರ ಬಗ್ಗೆ ಇವತ್ತು ನೋಡೋಣ. ಈ ಥರ ತುಮಕೂರು ಅಂತ ತಗೊಳ್ಳಿ, ಜಿಲ್ಲೆನ, ತಾಲೂಕು ಬಂದ್ಬಿಟ್ಟು ಶಿರಾ ಅಂತ ತಗೊಳ್ಳಿ. ಮತ್ತೀಗ ನಿಮ್ಮ ಯಾವುದಿದೆ, ನಿಮ್ಮದು ಯಾವುದು ತಾಲೂಕಿದೆ, ನಿಮ್ದು ಯಾವ ಡಿಸ್ಟಿಕ್ ಇದೆ ಅದನ್ನು ತಗೊಳ್ಳಿ. ಮತ್ತು ಕಸ್ಬಾ, ನಮ್ಮದು ಕಸ್ಬಾ ಇರೋದ್ರಿಂದ ಕಸ್ಬಾ ತಗೊಳ್ತೀನಿ. ಇಲ್ಲಿ ಕಸ್ಬಾ ತಗೊಂಡಿದ್ಮೇಲೆ ಗ್ರಾಮನ ರತ್ನಸಂದ್ರ ಅಂತ ತಗೊಳ್ತೀನಿ. ಮಾಗಡಿ ತಗೊಳ್ತೀನಿ, ಮಾಗಡಿ ತಗೊಳ್ತೀನಿ. ಮಾಗಡಿ ಬಂತು, ವೀಕ್ಷಿಸುವಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ಇದೆಲ್ಲ ನಿಮ್ಗೆ ತೋರಿಸ್ತೈತೆ ನೋಡಿ. ಜಿಲ್ಲೆ ಶಿರಾ, ತಾಲೂಕು ಕಸ್ಬಾ ಹೋಳಿ, ಮಾಗೋಡು, ಮತ್ತೀಗ PMK ID, ನಿಮಗೆ ಇದು ಮಾಡಿರೋಂಥ ID, ಏನು ಹೆಸರು ಸಮೇತ ತೋರಿಸುತ್ತೆ. ಸ್ಥಿತಿ ಯಾವ ರೀತಿ, ನಿಮ್ದು ಅಪ್ರೂವಲ್ ಆಗುತ್ತೆ ರಿಜೆಕ್ಟ್ ಆಗುತ್ತೆ ಅಂತಲೂ ತೋರಿಸುತ್ತೆ. ಮತ್ತಿಗೆ ನೀವು PM ಕಿಸಾನ್ಗೆ ಕಳಿಸಲಾಗಿದೆ ಎಂಬುದನ್ನು ನೋನ ಎಸ್ ಅಂತ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಕೆಲವೊಂದು ನೋ ಅಂತ ಇದ್ದಾವೆ, ಕಳಿಸಿಲ್ಲ ಅಂದರೆ ನೋ ಅಂತ ಇದ್ದಾವೆ, ಅವನು ರೆಡಿ ಮಾಡಿಕೊಡ್ರಿ. ಮತ್ತು ಯಾರು ಕಳಿಸೋರು, CSC ಇಂದನೂ ಕಳಿಸ್ಬೋದು. ಮತ್ತೀಗ ಇದು ಗ್ರಾಮವನ್ಗಳಿಂದನೂ ಕಳಿಸ್ಬೋದು. ಇವೆಲ್ಲ ಗ್ರಾಮವನ್ IDಗಳು. ಇದು ಮೇಲ್ಗಡೆ ಐತಲ್ಲ, ಇದು CSC IDಗಳು. ಮತ್ತು VAಗಳು ಕಳಿಸಿದ್ದಾರೆ ಇದರೊಳಗೆ. VAಗಳು ಇದು ಗ್ರಾಮ ಪಂಚಾಯತಿಗಳು. ಇವು GP ಅಂತ ಬಂದರೆ ಅದು ಗ್ರಾಮ ಪಂಚಾಯತಿ ಕಡೆಯಿಂದನೂ ಮೂವ್ ಮಾಡಿದ್ದಾರೆ FIDನ. ಇಲ್ಲಿದೆ ನೋಡಿ, ಇಲ್ಲಿ VAಗಳನ್ನು ಮೂವ್ ಮಾಡಿದ್ದಾರೆ. ನಿಮ್ಮ FIDಗಳನ್ನ ಮೂವ್ ಮಾಡಿ ಮುಂದಕ್ಕೆ ಕಳಿಸಿದ್ದಾರೆ ಅಪ್ರೂವಲ್ ಮಾಡಿದಕ್ಕೆ. ಇಲ್ಲಿದೆ ನೋಡಿ ಈ ಕಡೆ. ಮತ್ತು ಇದು ಏನು ಕಾರಣ, ಏನಕ್ಕೋಸ್ಕರ ಇದು ಮೂವ್ ಮಾಡಿದರೆ, ಅದರ್ಸ್ ಅಂತ ಹಾಕಿದ್ದಾರೆ. ಅಂದರೆ ಕ್ಯಾಸ್ಟ್ ಯಾವುದು ಅಂತ ಕೇಳಿದೈತೆ, ಅದರ್ಸ್ ಅಂತ ಹಾಕಿದ್ದಾರೆ. ಕೆಲವ್ರಿಗೆ ಅದರ್ಸ್ ಇರೋರ್ಗೆ ಅದರ್ಸ್ ಹಾಕಿದ್ದಾರೆ, SC ST ಇರೋರಿಗೆ SC ST ಅಂತ ಹಾಕ್ಕೊಂಡು ಹೋಗಿದ್ದಾರೆ. ಓಕೆನಾ? ಈ ಥರ ನಿಮ್ಮ ಹೆಸರು ಬಂದಿದ್ರೆ, ನಿಮ್ಮ ಹೆಸರು ನೋಡ್ಕೊಳ್ಳಿ. ಇಲ್ಲಿ ನಿಮ್ಮ ಹೆಸರು ಇದ್ದರೆ ನಿಮಗೆ 100% ದುಡ್ಡು ಬರುತ್ತೆ ಅಂತಲೇ ಅರ್ಥ. ನಿಮ್ಮ ಹೆಸರು ಇಲ್ಲಪ್ಪ ಅಂದರೆ ನಿಮಗೆ ಅದನ್ನು ಯಾಕಿಲ್ಲ ಅಂತ ಹೋಗಿ VA ಹತ್ರ ವಿಚಾರಿಸ್ಕೊಂಡು ಅದನ್ನು ಹಾಕೋದು ಮಾಡಿ, ಅದನ್ನು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ನಿಮ್ಮದೆಲ್ಲ ಪಹಣಿ, ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಎಲ್ಲ ಕೊಟ್ಟರೆ ಅವರೆಲ್ಲ ಮೂವ್ ಮಾಡ್ತಾರೆ FIDಗೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿರ್ತೈತೆ ಅಂದ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಪ್ರತಿಯೊಬ್ಬರಿಗೂ ವಿಡಿಯೋನ ತಲುಪಿಸಿ. ಎಲ್ಲರಿಗೂ ದುಡ್ಡು ಬಿದ್ದೈತಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಏನೇನು ದುಡ್ಡು ಬೀಳ್ತೈತಿಲ್ವ ಅಂತ ಅವರು ನೋಡ್ಕೊತಾರೆ. ಥ್ಯಾಂಕ್ ಯು ಆಲ್. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಅದನ್ನು ತಗೊಂಡು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಡೈರೆಕ್ಟಾಗಿ ಲಿಂಕ್ ತೆಗೆದಿದ್ದೀನಿ, ಹಾಗಾಗಿ
ಇಲ್ಲಿ ಹೋಗಿ ಎಲ್ಲೆಲ್ಲಿ ತೆಗಿಬೇಕಂತ ಏನು ಹೇಳಿಲ್ಲ, ಡೈರೆಕ್ಟ್ ಲಿಂಕ್ ಕೊಡ್ತೀನಿ, ಡೈರೆಕ್ಟಾಗಿ ನೀವು ಓಪನ್ ಮಾಡ್ಕೊಬೋದು. ಥ್ಯಾಂಕ್ ಯು.